ಏನಮ್ಮ ಅದು? ಸ್ಟಾಪ್ 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 ಅಶ್ವಥ್. ಕೋಲು ಮಂಡ ಜಂಗುಮ ದೇವ ಗುರುವೆ ಕೋರಣ್ಯಕ್ಕೆ ದಯ ಮಾಡವ್ರೆ, ಕೋರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ. ಪ್ರಶ್ನೆ ಲೀಕ್ ಇಲ್ಲ ಇವಾಗ. ನೋಡ್ತಾ ಇದ್ದೀರಲ್ಲ ವಿಜಯಪುರ, ನಥಿಂಗ್ ಬಟ್ ಬಿಜಾಪುರದ ಸ್ಟ್ರೀಟ್ಸ್. ಮಾರ್ನಿಂಗ್ ಆದ್ರಿಂದ ಎಲ್ಲ ಕಡೆ ಹೂವು ತರಕಾರಿ ಸಾಕತ್ತಾಗಿ ಮಾಡ್ತಾ ಇದ್ದಾರೆ ಗುರು. ನಮ್ಮ ವಿಜಯವರು ಎಲ್ಲ ಕಡೆ ಕಿಟಕಿ ತೆಗೆಯೋದು ಮುಚ್ಚೋದು ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಒಂಥರ ಹಳೇ ಕಾಲದ ಕಿಟಕಿ ಗುರು. ನೋಡ್ತಾ ಇದ್ದಾರೆ ಸೈಡಲ್ ಸ್ಕಲ್ಚರ್ ಯಾವ ಥರ ಇದೆ ಅಂತ. ಇಬ್ರಾಹಿಂ ರೋಜಾ ಅವನ ಸಮಾಧಿ ಇಲ್ಲಿದೆ. ಅದನ್ನ ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಆಯ್ತಾ. ಸೊ ಈ ಕಡೆ ಒಂದು ಮಾಲ್ ಥರ ಇದೆ, ರೈಟ್ ಸೈಡಲ್ಲಿ ಒಂದು ಮಹಲ್ ಥರ ಇದೆ. ನೋಡ್ತಾ ಇದ್ದೀರಾ ಏನು ಸೂಪರ್ ಆಗಿದೆ ಇದೆ ಗುರು. ಮಸಾಲಾ ರೊಟ್ಟಿ. Finally reached Bangalore after riding 3000 plus kilometers from last 10 days. ಎಲ್ರಿಗೂ ನಮಸ್ಕಾರ, ಶುಭೋದಯ. ನಾವೆಲ್ಲಿದ್ದೀವಪ್ಪ ಅಂದರೆ ವಿಜಯಪುರದಲ್ಲಿ ಇದ್ದೀವಿ. ಇವತ್ತು ನಮ್ಮ ಕಡೆ ದಿನ. ವಿಜಯಪುರದಿಂದ ನಾವು ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ. ನೋಡ್ತಾ ಇದ್ದೀರಾ ನಮ್ಮ ಟೀಮೆಲ್ಲ ರೆಡಿಯಾಗಿ ಚಲೋ ಅಂತ ಹೊರಟಿದ್ದಾರೆ. ಸೊ ಇವತ್ತು ನಮ್ಮ ಕಡೆ ದಿನ ಆದ್ದರಿಂದ ಆಲ್ಮೋಸ್ಟ್ ನಮ್ಮ 9ನೇ ದಿನದ ರೈಡ್ ಎಲ್ಲ ಕಂಪ್ಲೀಟ್ ಆಗಿ ನಿನ್ನೆ ರಾತ್ರಿ ಬಂದು ಇಲ್ಲಿ ನೀವು ಸ್ಟೇ ಮಾಡಿ ಇವತ್ತು ಇಲ್ಲಿಂದ ನಾವು ಕಮ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರಿಗೆ. ಸೊ ಆಲ್ಮೋಸ್ಟ್ ಒಂದು 620 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಸೊ ನಾವೇನಪ್ಪ ಮಾಡ್ತೀವಿ ಅಂದರೆ ಇವಾಗ ಇಲ್ಲಿಂದ ಶುರು ಮಾಡಿ ನಾವು ಇಬ್ರಾಹಿಂ ರೋಜಾಕ್ಕೆ ಹೋಗ್ಬಿಟ್ಟು ನಿನ್ನೆ ಎಲ್ಲ ಬಾರಾ ಕಮಾನು ಎಲ್ಲ ನೋಡಿದ್ದೀವಿ. ಇವತ್ತೊಂದು ಬೆಳಗ್ಗೆನೇ ಹೋಗಿ ಒಂದು ಟೆಂಪಲ್ ವಿಸಿಟ್ ಮಾಡಿ ಇವಾಗ ಬಾರಾ ಕಮಾನ್ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ತೀವಿ ಬೆಂಗಳೂರನ್ನತ್ತ. ಬನ್ನಿ ಹೋಗೋಣ. ಟೀಮೆಲ್ಲ ರೆಡಿ ಆಗಿದ್ದಾರೆ. ನಾವಿರೋದೇ 4 ಜನ. ಸೊ ವಿಜಯಪುರ ಸಖತ್ತಾಗಿದೆ. ಸೊ ಈ ವಿಜಯಪುರದಲ್ಲಿ ನೀವೇನಾದ್ರು ಬಸ್ ಗೀಸ್ ಪಕ್ಕ ಹೋಗ್ತಾ ಇದ್ದೀರಾ ಬೈಕಲ್ಲಿ ಅಂದರೆ ಹುಷಾರಾಗಿ ಹೋಗಿ, ನಿಮ್ಮ ಮೇಲೆ ಪಾನ್ ಬೀಳೋದಂತೂ ಗ್ಯಾರಂಟಿ. ಸೊ ಬನ್ನಿ ಹೋಗೋಣ. ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀವಿ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಇಬ್ರಾಹಿಂ ರೋಜ್ ಹೋಗೋಣ. ಬಿಸಿಲು ಮಾತ್ರ ಭಯಂಕರ ಇದೆ. ಸೊ ಬನ್ನಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಯಲ್ ರೈಡಾ. ನೋಡ್ತಾ ಇದ್ದೀವಲ್ಲ ವಿಜಯಪುರ, ನಥಿಂಗ್ ಬಟ್ ಬಿಜಾಪುರದ ಸ್ಟ್ರೀಟ್ಸ್. ಮಾರ್ನಿಂಗ್ ಆದ್ರಿಂದ ಎಲ್ಲ ಕಡೆ ಹೂವು ತರಕಾರಿ ಸಾಕತ್ತಾಗಿ ಮಾಡ್ತಾ ಇದ್ದಾರೆ ಇವರು. ನೋಡಿ ಎಲ್ಲರೂ ತಮ್ಮ ವೆಜಿಟೇಬಲ್ಸ್ ಆಗಲಿ ಹೂವಲ್ಲಿ ಎಲ್ಲ ಪರ್ಚೇಸ್ ಮಾಡೋದ್ರೆ ಫುಲ್ ಬ್ಯುಸಿಯಾಗಿದ್ದಾರೆ. ಸೊ ನಾವು ಮಾತ್ರ ಇವತ್ತು ಈ ಬಿಸಿಲಲ್ಲಿ ಬೆಂಗಳೂರಿಗೆ ಹೋಗೋಕ್ಕೆ ಡಿಸೈಡ್ ಮಾಡಿದ್ದೀವಿ. ಸೊ 620 ಕಿಲೋಮೀಟ್ರು, ಒನ್ ಡೇ ಒನ್ ಸ್ಟ್ರೆಚ್ಚು. ನೋಡೋಣ, ಸಂಜೆ ಆಲ್ಮೋಸ್ಟ್ ಒಂದು 9 ಗಂಟೆ ಆಗುತ್ತಾ ರೀಚ್ ಆಗೋದು. ನಮ್ಮ ಎಲ್ಲ ಸ್ಟಾಪ್ಗಳನ್ನ ಮುಗಿಸಿ ನೋಡೋಣ ಹೇಗೆ ಹೋಗುತ್ತೆ ದಿನ. ದ ವಂಡರ್ಫುಲ್ ಮಾರ್ನಿಂಗ್, ಲೆಟ್ಸ್ ಗೋ. ಸೊ ನೋಡ್ತಾ ಇದ್ದೀರಾ ಇಬ್ರಾಹಿಂ ರೋಜಾ ಎದುರುಗಡೆ, ದ ಬ್ಲ್ಯಾಕ್ ತಾಜ್ ಮಹಲ್ ಎದುರುಗಡೆ ನಾವು ಇದ್ದೀವಿ. ಸೊ ಭಯಂಕರ ಫಾರಿನರ್ಸ್ ಇದ್ದಾರೆ ಗುರು. ಇಲ್ಲಿ ನಮ್ಮ ಬೈಕ್ನ ಪಾರ್ಕ್ ಮಾಡಿ ಇವಾಗ ನಾವು ಒಳಗೆ ಹೋಗ್ತೀವಿ. ಸೊ ಬೆಳಗ್ಗೆ ಆದ್ರಿಂದ ಜನ ಕಮ್ಮಿ ಇದ್ದಾರೆ. ನೋಡ್ತಾ ಇದ್ದೀರಾ ಮುಂದೆ ವ್ಯೂ ಯಾವ ಥರ ಕಾಣಿಸ್ತಿದೆ ಅಂತ. ಸೂಪರಾಗಿ ಮಾಡಿದ್ದಾರೆ ಗುರು. ಸೊ ಏನಿದ್ದಾರೆ ವಿಶೇಷತೆ ದೇವರಾಣೆ ಗೊತ್ತಿಲ್ಲ.
ಸೊ ಒಳಗೆ ಹೋಗಿ ಇಲ್ಲಿ ಯಾವ ಥರ ಇದೆ ಹೇಗಿದೆ ಎಲ್ಲನೂ ನೋಡೋಣ ಬನ್ನಿ. ಕಲ್ಲೆಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಇಲ್ಲ ಮಳೆ ಬಿದ್ದು ಆ ಥರ ಆಗ್ಬಿಟ್ಟಿದೆಯಾ ಗೊತ್ತಿಲ್ಲ, ಬಟ್ ಸರೌಂಡಿಂಗ್ ಮಾತ್ರ ಸಖತ್ತಾಗಿದೆ. ಸೊ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಬರೀ ಇದಕ್ಕೇನು ವಿಶೇಷ ಅಂದರೆ ಇಲ್ಲಿರೋ ಸಮಾಧಿಗೆ ಇದು ವಿಶೇಷ. ಇಬ್ರಾಹಿಂ ರೋಜಾ ಅವನ ಸಮಾಧಿ ಇಲ್ಲಿದೆ. ಸೊ ಅದನ್ನು ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಆಯಿತಾ. ಸೊ ಈ ಕಡೆ ಒಂದು ಮಾಲ್ ಥರ ಇದೆ, ರೈಟ್ ಸೈಡಲ್ಲಿ ಒಂದು ಮಹಲ್ ಥರ ಇದೆ, ಮಧ್ಯ ಒಂದು ಪಾತ್ ಕೊಟ್ಟಿದ್ದಾರೆ ಹೋಗೋಕ್ಕೆ. ನೋಡ್ತಾ ಇದ್ದೀರಾ ದ ಔಟ್ಸೈಡ್ ವ್ಯೂ ಆಫ್ ಇಬ್ರಾಹಿಂ ರೋಜಾ. ಬನ್ನಿ ಚಕ ಅಂತ ಹೋಗ್ಬಿಟ್ಟು ಟಕ್ ಅಂತ ವಿಸಿಟ್ ಎಲ್ಲ ಮಾಡಿ ವಾಪಸ್ಸು ಬೆಂಗಳೂರು ಅಂತ ಹೋಗೋಣ. ಏನೇನಿದೆ ಒಳಗಡೆ, ಏನಿರುತ್ತೆ, ಸಮಾಧಿ ಇರುತ್ತೆ, ಅದನ್ನೇ ನೋಡೋಕೆ ಹೋಗೋಣ ಬನ್ನಿ. ಸೊ ಇಲ್ಲಿಯ ಒಂದು ಒಳನೋಟ. ಹೊರಗಡೆ ಭಯಂಕರ ಬಿಸಿಲಿದೆ ಗುರು, ಒಳಗೆ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ತಣ್ಣನ ಗಾಳಿ ಬರ್ತಿದೆ. ಸೊ ಇದ್ರ ಬೇಸಲ್ಲಿ ನಿಮಗೆ ಸಮಾಧಿ ಇದೆ, ಮೇಲೆ ಒಂಥರ ಅವರು ಕಟ್ಸ್ಕೊಂಡ ಒಂದು ಮಹಲ್ ಇದೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಕಿಟಿಗಳು, ಕಂಬಗಳು ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಕಲ್ಲು. ಎಸ್ಟರ್ಡೇ ನಾವು ಇದಕ್ಕೆ ಹೋದಾಗ ಬಾರಾಕಮ್ಮನ್ಗೆ ಹೋಗಿದ್ದ, ಅಲ್ಲಿ ಕಲ್ಲೇ ಡಿಫ್ರೆಂಟು, ಇಲ್ಲಿ ಕಲ್ಲೇ ಡಿಫ್ರೆಂಟು. ಸೊ ಒಳಗಡೆ ಎಲ್ಲ ಒಂದು ಸ್ವಲ್ಪ ಸ್ಕಲ್ಪ್ಚರ್ಗಳು ಚೆನ್ನಾಗಿದೆ. ಸೊ ನೋಡ್ತಾ ಇದ್ರೆ ಸಾಕಷ್ಟು ಜನ ಫಾರಿನರ್ಸ್ ಇದ್ದಾರೆ ಇವರು. ಚೆನ್ನಾಗಿದೆ, ಒಂಥರ ಎಲ್ಲದಕ್ಕಿಂತ ಹೆಚ್ಚಾಗಿ ತಣ್ಣಗಿದೆ. ಸೊ ಬಿಸಿಲಿನ ಸೀಸನಲ್ಲಿ ಇಲ್ಲಿಗೆ ಒಂದು ಸ್ವಲ್ಪ ಬಂದು ತಣ್ಣಗಾಗುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಏನೇನಿದೆ ನೋಡೋಣ. ಅಯ್ಯಯ್ಯೋ, ಇಲ್ಲೇ ಸಮಾಧಿ ಇದೆ ಗುರು. ಓ ನೋಡ್ತಾ ಇದ್ದೀವಿ, ಸಮಾಧಿಗಳಿದು. ಸಮಾಧಿಗೋಸ್ಕರನೇ ಮಾಲ್ ಕಟ್ಬಿಟ್ಟಿದಾರಪ್ಪ, ಚೆನ್ನಾಗಿದೆ. ನಮ್ಮ ವಿಜಯವರು ಎಲ್ಲ ಕಡೆ ಕಿಟಕಿ ತೆಗೆಯೋದು ಮುಚ್ಚೋದು ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಒಂಥರ ಹಳೇ ಕಾಲದ ಕಿಟಕಿಗಳು. ನೋಡ್ತಾ ಇದ್ದಾರೆ ಸೈಡಲ್ಲಿ ಸ್ಕಲ್ಪ್ಚರ್ ಯಾವ ಥರ ಇದೆ ಅಂತ. ಒಳಗಡೆ ಇರೋ ತನಕನೂ ತಣ್ಣಗಿತ್ತು, ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಇವಾಗ ನೋಡಿ ಬಿಸಿಲು ಯಾವ ಥರ ಇದೆ. ಇಲ್ಲೇ ಬಿಸಿಲು ಹಿಂಗಿದೆ ಅಂದರೆ ನಾವು ಬೆಂಗಳೂರು ತನಕ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ಯಾವ ಥರ ಇರುತ್ತೆ ಲೆಕ್ಕ ಹಾಕೊಳ್ಳಮ್ಮ. ಬಟ್ ವಿ ವಿಲ್ ರೈಟ್ ಟುಡೇ ಟು ಬ್ಯಾಂಗ್ಳೂರ್. ಚೆನ್ನಾಗಿದೆ. ಲೆಫ್ಟ್ ಇಲ್ಲೂ ಒಂದು ಚಿಕ್ಕ ಸಮಾಧಿಗಳಿದೆ ಗುರು. ಸಿಕ್ಕಿದ ಕಡೆ ಎಲ್ಲ ಸಮಾಧಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಸೊ ರೈಟ್ ಸೈಡಲ್ಲಿ ಒಂದು, ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ಪ್ಯಾಲೇಸ್ ಥರ ಇದೆ. ಸೊ ಅದ್ರೊಳಗಡೆ ಸಮಾಧಿ. ನೋಡ್ತಾ ಇದ್ರಲ್ಲ ವ್ಯೂ ಯಾವ ಥರ ಇದೆ ಅಂತ. ಸೊ ಇವತ್ತು ನಾನು ಶೂಟ್ ಮಾಡ್ತಿರೋ ಕ್ಯಾಮ್ರಾ ಬಂದು ಗೋಪ್ರೋ. ನನ್ನ ಮೊಬೈಲಿಂದ ಶೂಟ್ ಮಾಡ್ತಿಲ್ಲ, ಯಾಕಂದರೆ ಸಂಜೆ ಹೋಗೋ ತನಕನೂ ಬ್ಯಾಟ್ರಿ ಬೇಕಲ್ಲಪ್ಪ. ಸೊ ಇಬ್ರಾಹಿಂ ರೋಜಾ ನೋಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿನತ್ತ. ನೋಡ್ತಾ ಇದ್ದೀರ ಲೆಫ್ಟ್ ಸೈಡ್ ರೈಟ್ ಸೈಡ್ ಆಲಮಟ್ಟಿ ಜಲಾಶಯ, ಅಲ್ಲಿನ ಬ್ಯಾಕ್ ವಾಟರ್. ಸೊ ಇಲ್ಲಿಂದ ಬೆಂಗಳೂರು ಬಂದು 610 ಕಿಲೋಮೀಟರ್ಗಳು. ಬನ್ನಿ ಹೋಗುಮ. ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋಣಪ್ಪ, ಬೇಕಲ್ಲ. ಇಲ್ಲಿಂದ ಬೆಂಗಳೂರು ಹೋದಂಗ ನನ್ನ ಪ್ರಕಾರ 3 ಸರಿ ತುಂಬಿಸ್ಕೋಬೇಕು ನಾನು ಪೆಟ್ರೋಲ್. ಏನಮ್ಮ ಅದು? ಸ್ಟಾಪ್ ಅಶ್ವಥ್, ಪೆಟ್ರೋಲ್ ಲೀಕ್ ಆಗ್ತಿದೆ ಅಮ್ಮ. ಏನಮ್ಮ ಇದು? ಅವ್ನು ಜಾಸ್ತಿ ಪೆಟ್ರೋಲ್ ಹಾಕಿರ್ಬೇಕು. ವಾಪಸ್ ಬಿಡಿ. ನಿಲ್ಸಿ, ಪೆಟ್ರೋಲ್ ಲೀಕ್ ಆಗ್ತಿದೆ.
ಪೆಟ್ರೋಲ್ ಲೀಕ್ ಆಗ್ತಿದೆ ಹೆಂಗಿರೋದು ಲೀಕ್ ಆಗಿದೆ ಟ್ಯಾಂಕಿಂದ. ಸರಿ ನೀಸ್ ಹೆಂಗ್ ಸ್ಕ್ರಾಚಸ್ ಆಗಿದೆ ನೋಡಿ ಟ್ಯಾಂಕ್ ಬ್ಯಾಗು. அப்படி நினைக்கிறேன் இருங்க பிரச்சனை இல்லை ரைட் சைடு வேண்டியதில்லை பிரச்சனை லீக் இல்லை இವಾಗ வரல ದೇವ ಗುರುವೆ ಕೊರಣ್ಯಕ್ಕೆ ದಯ ಮಾಡವ್ರೆ, ಕೊರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ನಾವು ಹೊಸಪೇಟೆ ಹತ್ತತ್ರ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು 230 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರೋ ಜೈಂಟ್ ವಿಂಡ್ ಮೀಲ್ಸ್ ಇದೆಯಪ್ಪ ರೈಟ್ ಸೈಡಲ್ಲಿ. ಏನು ಸೂಪರ್ ಆಗಿದೆ ಗುರು. ಅಲ್ಲೆಲ್ಲ ನಿಮಗೆ ಬರಡು ಪ್ರದೇಶ ನೋಡಿ, ಇಲ್ಲಿಗೆ ಎಂಟ್ಲಾಗ್ತಿದ್ದಂಗೆ ಫುಲ್ ಗ್ರೀನರಿ. ಆದರೆ ಮಳೆ ಬರೋ ಚಾನ್ಸಸ್ ಎಲ್ಲ ಥರನೂ ಇದೆ. ನೋಡ್ತಾ ಇದ್ರೆ ಕಪ್ಪು ಮೋಡ ಮೇಲ್ಗಡೆ, ರೈಟ್ ಸೈಡು ಬಿಗ್ ವಿಂಡ್ ಮೀಲ್ಸು. ಸೊ ಆಲ್ಮೋಸ್ಟ್ ನಾವು ಹೊಸಪೇಟೆಗೆ ಎಂಟ್ರ್ ಆಗ್ತೀವಿ. ಬನ್ನಿ ಹೋಗೋಮ್ಮ, ನಮ್ಮ ರೈಡ್ನ ಮುಂದುವರ್ಸೋಣ. ನಾವು ಮೊದಲನೇ ದಿನ ಕ್ರಾಸ್ ಮಾಡಿದ ಟನಲ್ ಇವಾಗ ವಾಪಸ್ ನಮ್ಗೆ ಹೋಗ್ತಾ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ ಏನು ಸೂಪರ್ ಆಗಿದೆ ಇದೆ ಗುರು. ಶಾರ್ಟ್ ಟನಲ್ಲು ಅಮೇಝಿಂಗ್ ಆಗಿ ಫೀಲ್ ಆಗ್ತಿದೆ. ಇದೇ ಟನಲ್ಲೇ ನಾವು ಮೊದಲನೇ ದಿವಸ ಬೆಂಗಳೂರಿಂದ ಹೊಸಪೇಟೆ ದಾಟಿ ಹಂಪಿಗೆ ಹೋಗಿದ್ದು. ಅದೇ ಟನಲ್ ವಾಪಸ್ ಹೋಗ್ತಾ ಇದ್ದೀವಿ. ಏನು ಹೋಗ್ತಾ ಇದ್ದಾರೆ ಗುರು ಸ್ಕೂಲಿನು. ಸೊ ರೈಟ್ ಸೈಡಲ್ಲಿ ನಿಮಗೆ ತುಂಗಭದ್ರಾ ಜಲಾಶಯ ಇದೆ. ಸೊ ಲೆಫ್ಟ್ ಸೈಡಲ್ಲಿ ವಂಡರ್ಫುಲ್ ಗ್ರೀನರಿ ಇದೆ. ಇವಾಗ ನಾವು ನಮ್ಮ ಲಂಚ್ಗೆ ಸ್ಟಾಪ್ ಮಾಡಿ ಇಲ್ಲಿಂದ ಒಂದು ರಿಲ್ಯಾಕ್ಸ್ ಮಾಡಿ ಒಂದು 10 ನಿಮಿಷ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ತೀವಿ. ಆಲ್ಮೋಸ್ಟ್ 300+ ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಇವಾಗ ಆಲ್ಮೋಸ್ಟ್ 2.25 ಒಂದು 3:30 ತನಕ ರೆಸ್ಟ್ ಮಾಡಿ ಸೊ ಇಲ್ಲಿಂದ ಹೋಗ್ತೀವಿ ಬೆಂಗಳೂರಿಗೆ. ರೈಟ್ ಸೈಡ್ ತುಂಗಭದ್ರಾ ಜಲಾಶಯ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ಸೊ ಬರುವಾಗ ಇದೇ ದಾರಿಯಲ್ಲಿ ನಾವು ಬಂದಿದ್ದು. ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಮಸಾಲ ರೊಟ್ಟಿ, ಊಟ ಮುಗಿಸಿ ಬೆಂಗಳೂರಿನತ್ತ ಮಳೆ ಬರೋ ಎಲ್ಲ ಲಕ್ಷಣಗಳಿವೆ. ಇನ್ನು ಅರ್ಧ ಗಂಟೆಲಿ ಗ್ಯಾರಂಟಿ ಮಳೆ ಸಿಗಾಕೋತೀನಿ. ಯಾವಾಗ ನನ್ನ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ ಗೊತ್ತಿಲ್ಲ. ಅಲ್ಲಿ ತನಕ ನಾನು ನಿಮ್ಮ ಜೊತೆ ಖಂಡಿತ ಮಾತಾಡ್ತೀನಿ. ಸೊ ಇಲ್ಲಿಂದ 310 ಕಿಲೋಮೀಟ್ರ್ ಬೆಂಗಳೂರಿಗೆ. ರೋಡ್ ಮಾತ್ರ ಬೊಂಬಾಟಾಗಿದೆ ಗುರು. ಸೊ ಮಳೆ ಬಂದರೆ ನಮ್ಮ ಸ್ಪೀಡ್ನ ನಾವು ಸ್ಲೋ ಡೌನ್ ಮಾಡ್ತೀವಿ. ಸೊ ಇನ್ನೇನು ಮಳೆ ಶುರು ಆಯಿತು. ಹನಿ ಟಪ 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 ಅಂತ ಬೀಳ್ತಾ ಇದೆ. ನೋಡ್ತಾ ಇದ್ರೆ ಮೋಡ ಹೆಂಗಿದೆ ಅಂತ. ನಾವು ಚಿತ್ರದುರ್ಗಕ್ಕೆ ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಗುರು. ಸಿಗೋಣ ಬೆಂಗಳೂರಲ್ಲಿ. ರಾತ್ರಿ ಆಗುತ್ತೆ 9 ಗಂಟೆಗೆ. ಅಲ್ಲಿ ನಿಮಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಬನ್ನಿ ನಮ್ಮ ಜರ್ನಿನ ಮುಂದುವರಿಸ್ತೀವಿ. ಇವಾಗ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಸ್ಟಾಪ್ ಹಾಕ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಗ್ರೋಪ್ರೋ ಬಿಚ್ಚಿ ಬ್ಯಾಗ್ಗಳಿಗೆ ಹಾಕ್ಕೊಂಡು ಗಾಡಿ ಹೊಡೆಯೋದೆ ಬೆಂಗಳೂರು ಅಂತ. ಸೊ ಸಿಗೋಣ ಒಂದು 3-4 ಅವರ್ಸ್ ಆದಮೇಲೆ. ಬನ್ನಿ.
finally reached Bangalore after riding 3000 plus kilometers from last 10 days. We are in the nice toll junction, you can see guys. So Bangalore. successfully completed the ride Western Ghats of India, Maharashtra and Karnataka. Guys, the current time is 9:30 p.m. We are safely reached Bangalore. Thank you. Good night. Shubharatri. Oil rider.